ಅಲ್ಲಿ 9 ಲಕ್ಷ ಆತ್ಮಗಳು ತಯಾರಾಗುತ್ತಾರೆ. 9 ಲಕ್ಷ 9 ಲಕ್ಷ ತಾರೆಯರ ಗಾಯನವಿದೆ ಅಲ್ಲವೇ, ಅಂದ್ರೆ 9 ಲಕ್ಷ ನಕ್ಷತ್ರಗಳಿದೆ ಅಂತ. ನಕ್ಷತ್ರ ರೂಪಿ ಆತ್ಮನ ಅನುಭವ ಮಾಡುವುದರಿಂದ 9 ಲಕ್ಷ ನಕ್ಷತ್ರಗಳ ಗಾಯನವಿದೆ. ಆದ್ದರಿಂದ ಈಗ ನಕ್ಷತ್ರಗಳ ಅನುಭವ ಮಾಡಿಸಿ ಮನೋಬಲದ ಸೇವೆ ಈಗ ಆಗಬೇಕಾಗಿದೆ. ನನ್ನ ಮನ್ಸು ವೀಕು, ನನ್ನ ಮನ್ಸಿಗೆ ಬೇಜಾರು ಇಂತೆಲ್ಲ ಹೇಳೋರು ಇದು ಒಳ್ಳೆ ಔಷಧಿ. ಬೇಜಾರು ಅನ್ನೋದು ಜಾರ್ಕೊಂಡು ಹೋಗ್ಬಿಡುತ್ತೆ ತನ್ನಷ್ಟು ತಾನೆ. ಯಾಕಂದ್ರೆ ನಾವು ಫ್ರೀ ಬಿಟ್ಟಿಲ್ಲ. ಖಾಲಿ ಮನ್ಸು ಏನಕ್ಕ ಖಾಲಿ ಮನ್ಸು? ಖಾಲಿ ಮನ್ಸೇ ದೆವ್ವದ ಮನೆ. ದೆವ್ಗಳು ಬಂದು ಸಿಕ್ಕು. ದೆವ್ವ ಅಂದ್ರೆ ಯಾವುದೋ ಭಯ ಪಡಿಸಂತ ದೆವ್ವ ಅಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಬೇಜಾರು ಬಂದು ಸೇರ್ಕೊಳತ್ತೆ, ಕೋಪ ಬಂದು ಸೇರ್ಕೊಳತ್ತೆ, ಅಸೂಯೆ ಬಂದು ಸೇರ್ಕೊಳತ್ತೆ. ಇದೆಲ್ಲನೇ ದೆವ್ಗಳು. ಏನಕ್ಕೆ? ಖಾಲಿ ಬಿಟ್ಟಿದೆ. ಅದೇ ಮನ್ಸಿಗೆ ಇದೆಲ್ಲ ಶಾಂತಿಯ ಶಕ್ತಿ ಎರಡಂತ ಸೇವೆ ಕೊಟ್ಬಿಟ್ರೆ ಟೈಮೇ ಇಲ್ಲ ಬೇರೆ ವಿಚಾರ ಮಾಡಕ್ಕೆ. ನಾವು ಖಾಲಿ ಬಿಟ್ಟಿರ್ತೀವಿ, ಅದಕ್ಕೆ ನಮಗೆ ವಿಚಾರಗಳು. ಆಮೇಲೆ ಯಾವಾಗ ಮನಸ ಸೇವೆ ಮಾಡಕ್ ಶುರು ಮಾಡ್ತೀವಿ, ಶರೀರದ ರೋಗ ಕೂಡ ಸರಿ ಹೋಗಕ್ಕೆ ಶುರು ಆಗ್ಬಿಡತ್ತಕ್ಕ. ಇದು ಮ್ಯಾಜಿಕ್ ಅಕ್ಕ. ಇದು ಇದೇ ಶರೀರದಲ್ಲಿ ಇನ್ನ 10 ಪಟ್ಟು ಜಾಸ್ತಿ ಕೆಲಸ ಮಾಡೋದು, ಸುಸ್ತಾಗೋದಿಲ್ಲ. ಚಾಲೆಂಜ್ ಇದು ನಿಮ್ಗೆಲ್ಲ. ಬೇಕಾದ್ರೆ ಯಾರು ಪ್ರಾಮಾಣಿಕವಾಗಿ ಮಾಡ್ತೀರಾ, ನೀವೇ ಅನುಭವ ಮಾಡ್ತೀರಾ, ಹೌದು ಇದು ಸತ್ಯ ಅಂತ. ಯಾಕಂದ್ರೆ ಶರೀರಕ್ಕೆ ಸುಸ್ತಾಗಕ್ಕೆ ಮುಂಚೆ ಮನಸ್ಸಿಗೆ ಅನುಭವ ಆಗೋದು. ಮನಸ್ಸಿಗೆ ಸುಸ್ತಾಗಿಲ್ಲ ಅಂದ್ರೆ ಸುಸ್ತಾಗಿರೋ ಶರೀರದಲ್ಲಿ ಇನ್ನ ಜಾಸ್ತಿ ಕಿಲೋಮೀಟರ್ ಓಡಿಸ್ಕೊಂಡು ಹೋಗ್ಬೋದು. ಅದಕ್ಕೆ ಮಾಡಬೇಕು ಈ ಮನಸಾ ಸೇವೆನ. ಇದು ನೀವು ಮಾಡೋದಲ್ದಿರಾ, ನಿಮ್ಮ ಸಂಬಂಧದಲ್ಲಿ ಯಾರೆಲ್ಲ ಬರ್ತಾರೋ ಅವ್ರನ್ನ ಕೂಡ ಪಳಗಿಸ್ಬಿಟ್ಟು ಪಕ್ಕ ಮಾಡಿಸ್ಬಿಡ್ಬೇಕು. ಯಾಕಂದ್ರೆ ಇದು ಕೂಡ ಹಿಂಗೆ ಮಂಗಳಕಾದ ಹೇಳಿ ಊರಿಗೆಲ್ಲ ಹರಡಿಸ್ತಾ ಇದ್ದೀವಿ. ಹಂಗೆ ನಿಮ್ಮ ಮನಸಾ ಸೇವೆ ಸಂಸ್ಕಾರ ಎಲ್ಲರಿಗೂ ಹರಡಿಸ್ತಾ ಹೋಗ್ಬೇಕು. ಇದರಿಂದ ಯೋಗನೂ ಆಯ್ತು, ಸೇವೆನೂ ಆಯ್ತು, ವಿಕರ್ಮ ವಿನಾಶನೂ ಆಯ್ತು, ಜೋಳಿಗೆ ಕೂಡ ತುಂಬ್ಕೊಂಡ್ಬಿಡ್ತಾನ. ಎಷ್ಟೊಂದು ಲಾಭ ಆಗತ್ತಂತಾನೆ. ಮಾಡ್ಬೋದಲ್ವಾ ಮನಸಾ ಸೇವೆ? ಇನ್ನೊಂದೇ ಒಂದು ಓದ್ಬಿಟ್ಟು ಪ್ರಾಕ್ಟೀಸು ಮಾಡೋಣ. ಮನೋಬಲದ ಸೇವೆ ಈಗ ಆಗಲೇಬೇಕಾಗಿದೆ. ಏಕೆಂದರೆ ಸಮಯ ಕಡಿಮೆ ಇದೆ. ವಿಶ್ವದ ಪ್ರತಿಯೊಂದು ಆತ್ಮನಿಗೆ ಸಂದೇಶವನ್ನು ತಲುಪಿಸುವ ಸೇವೆ ಉಳಿದಿದೆ. ಎಲ್ಲರೂ ಸಹಯೋಗಿಗಳಾಗಿರಿ. ಈಗ ಮನಸ್ಸಿನ ಧ್ವನಿಯು ಮುಖದ ಧ್ವನಿಗಿಂತ ಅಧಿಕ ಕಾರ್ಯ ಮಾಡಬಲ್ಲದು. ನೋಡಿ ಎಂತ ಮಸ್ತ್ ಪಾಯಿಂಟ್. ಮನಸ್ಸಿನ ಧ್ವನಿಯು ಈ ಮುಖದ ಧ್ವನಿಗಿಂತ ಅಧಿಕ ಕಾರ್ಯ ಮಾಡಬಲ್ಲದು. ಶರೀರದಿಂದ ನಾನು ಎಷ್ಟು ದೂರದವರೆಗೂ ಮಾತಾಡ್ಬೋದು? ಇದು ಆಫ್ ಮಾಡಿಬಿಟ್ರೆ ಲಾಸ್ಟ್ ಒಳಗಿರೋರು ಕೇಳಿಸಲ್ಲ, ಇಲ್ಲೇನೆ. ಇದು ಆಫ್ ಮಾಡಿಬಿಟ್ರೆ ಮೈಕು ಕೊನೆಗಿರೋರು ಕೇಳಿಸಲ್ಲ ಅಲ್ವಕ್ಕ? ಅದೇ ಮನಸ್ಸು ಸುಮ್ಮನೆ ಕ್ಷಣಮಾತ್ರದಲ್ಲಿ ಅವ್ರವ್ರ ಊರಿಗೆ ಹೋಗಿ ಪುಸ್ತಕಂತ ಹೊರಬಿಡ್ತಾ, ಊರಿಗೆ ಅಮೆರಿಕಾಗ ಹೋಗಿ ಹೋಗ್ಬಿಡ್ತಾ, ಆಫ್ರಿಕಾಗ ಹೋಗಿ ಹೋಯ್ತಾ, ಆಸ್ಟ್ರೇಲಿಯಾಗ ಹೋಗಿ ಯಾವ ದೇಶಕ್ಕೆ ಯಾವ ಭಾಗದಲ್ಲಿ ಬೇಕಾದ್ರೆ ಹೋಗ್ಬೋದು. ಪರಂಧಾಮಕ್ಕೆ ಹೋಗ್ಬಿಡ್ತೀವಿ ಅಂದ್ರೆ ಎಲ್ಲಿಗೆ ಹೋಗೋದು ಏನು ದೊಡ್ಡ ವಿಚಾರ. ಎಲ್ಲದಕ್ಕಿಂತ ದೂರದ ದೇಶ ನಮ್ಮ ಮನೆ ಪರಂಧಾಮ. ಪರಂಧಾಮಕ್ಕೆ ಹೋಗ್ತೀವಿ ಅಂದ್ರೆ ಇಲ್ಲಿರೋ ದೇಶಗಳು ಏನು ದೊಡ್ಡ ವಿಚಾರ. ಸೊ ಅದೇ ಮನೋಬಲ ಅಂತಾನೆ. ವಾಚಾಶಕ್ತಿಗಿನ ಮನೋಬಲದ ಶಕ್ತಿ ತುಂಬಾ ಜಾಸ್ತಿ ಅಂತ ಬಾಬಾ ಹೇಳ್ತಾರೆ. ಮನೋಬಲದ ಸೇವೆ ಈಗ ಆಗಬೇಕಾಗಿದೆ. ಏಕೆಂದರೆ ಸಮಯ ಕಡಿಮೆ ಇದೆ. ವಿಶ್ವದ ಪ್ರತಿಯೊಂದು ಆತ್ಮನಿಗೆ ಸಂದೇಶವನ್ನು ತಲುಪಿಸುವ ಸೇವೆ ಉಳಿದಿದೆ. ಎಲ್ಲರೂ ಸಹಯೋಗಿಗಳಾಗಿ. ಈಗ ಮನಸ್ಸಿನ ಧ್ವನಿಯು ಮುಖದ ಧ್ವನಿಗಿಂತ ಅಧಿಕ ಕಾರ್ಯ ಮಾಡಬಲ್ಲದು. ಆದ್ದರಿಂದ ಈಗ ಕಾರ್ಯದಲ್ಲಿ ಅಭಿರುಚಿಯುಳ್ಳವರು ತಂಡವನ್ನು ರಚಿಸಿ. ಏನು ತಂಡವನ್ನು ರಚಿಸಿ ಅಂದ್ರೆ ನೋಡಿ, ವಾಟ್ಸಪ್ ಗ್ರೂಪ್ ಮಾಡ್ಕೊಂತೀವಲ್ವಕ್ಕ. ಒಂದು ಸಂದೇಶ ಕಳೆದ್ರೆ ಒಂದೇ ಸತಿ 25 ಜನ 35 ಜನಕ್ಕೆ ಹೋಗ್ಬಿಡುತ್ತೆ. ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ. ಸೈನ್ಸ್ ಸಾಧನೆ ಕೊಟ್ಟಿರೋದು ಇದಕ್ಕೋಸ್ಕರನೇ, ತಂಡವನ್ನು ರಚಿಸಿ ಅಂತ ಹೇಳಿದೆ. ಯಾಕಂದ್ರೆ ಒಬ್ಬರೇ ಮಾಡ್ತಾ ಮಾಡ್ತಾ ಮರ್ತೋಗ್ಬಿಡ್ತೀವಿ. ನಾವೆಲ್ಲ ಮಾಡ್ಕೊಂಡಿದ್ದೀವಿ, ಹಂಗೆ ಮಾಡ್ತಾನೂ ಇದ್ದೀವಿ. ನಾವು ಚಾಂಟ್ ಒಳಗಡೆ ಇವತ್ತು ನಾನು ಎಷ್ಟು ಮನಸಾ ಸೇವೆ ಅಂತ ಹಾಕ್ಬಿಟ್ಟೆ ಮಲಗೋದು. ನಾವು ಪ್ರತಿದಿನ ಒಂದೊಂದ್ಸತಿ ರಜದ ದಿನ ಎಲ್ಲ ಎಷ್ಟು ಗಂಟೆಗಟ್ಟಲೆ ಅದೇ ಮಜಾ ತಗೊಂಡಿರ್ತೀವಿ. ಅಷ್ಟು ಮಜಾ ಸಿಗುತ್ತೆ. ತಂಡವನ್ನು ರಚಿಸಿ ಅಂತ ಹೇಳ್ತಾರೆ ನಮ್ಮ ಬಾಬಾ. ಆದ್ದರಿಂದ ಈ ಕಾರ್ಯದಲ್ಲಿ ಅಭಿರುಚಿ ಉಳ್ಳವರು ತಂಡವನ್ನು ರಚಿಸಿರಿ. ಇದರ ತಾಲೀಮು ಮಾಡುತ್ತೀರಿ. ತಾಲೀಮು ಅಂದ್ರೆ ಏನಕ್ಕ?
ತಾಲೀಮು ಅಂದ್ರೆ ಅಲ್ಲ ಕಲೆಗಳು. ಇದು ಜನವರಿ 26 ಏನು ಮಾಡ್ತಾರೆ, ಮಾರ್ಚ್ ಪಾಸ್ಟ್ ಮಾಡಲ್ವಾ? ಮಾರ್ಚ್ ಪಾಸ್ಟ್ ಮಾಡಲ್ವಾ? ಅದಕ್ಕೆ ಲೆಫ್ಟ್ ರೈಟ್ ಅಂತ ಮಾಡಲ್ವ? ಹಂಗೆ ಮನಸ್ಸಾಸೋದು ಶಕ್ತಿ ಕೊಟ್ರಿ ಅನುಭವ ಮಾಡಿ, ಶಕ್ತಿ ಕೊಟ್ವಿ ಅನುಭವ ಮಾಡ್ವಿ. ಏನೇನು ಹೇಳ್ತಾರೆ ನೋಡಿ ಬಾಬಾ. ಈ ಜ್ಞಾನ ಏನಾದರೂ ಬೋರ್ ಆಗಂತ ಜ್ಞಾನನ ಕೂತಿದ್ದ ಜಾಗದಲ್ಲೇ ಆಡ್ತಾರೆ ಡ್ಯಾನ್ಸ್, ಯಾರೂ ಆಡೋಕ್ಕಾಗಲ್ಲ. ಅದೇನೋ ಶಿರೀರದಲ್ಲಿ ಆಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇದೆಲ್ಲ ಬಿಡಿಗೆ ಬಿದ್ದೋಗ್ಬಿಟ್ಟೋದು, ಅಷ್ಟೊಂದು ಮಜಾ ಸಿಕ್ಬಿಡೋದು. ತಾಲೀಮು ಮಾಡಿರಿ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ.